ನಮಸ್ಕಾರ, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ಇವತ್ತು ನಾವು ಅಸೈಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಸೈಟಿಸ್ ಅಂದರೆ ಹೊಟ್ಟೆ ಒಳಗಡೆ ನೀರು ತುಂಬಿಕೊಳ್ಳೋದು ಅಂತಂದರೆ, ಹೊಟ್ಟೆ ಒಳಗಡೆ ನೀರು ನಮಗೆ ಬೇಡಲಾರ್ದ ರೀತಿಯಲ್ಲಿ ಹೆಂಗೆ ತುಂಬಿಕೊಳ್ಳುತ್ತಲ್ಲ ಅದನ್ನು ನಾವು ಅಸೈಟಿಸ್ ಅಂತ ಹೇಳ್ತೀವಿ. ಅಸೈಟಿಸ್ಗೆ ಏನು ಕಾರಣಪ್ಪ ಇದು ಅಂತಂದರೆ, ಅಸೈಟಿಸ್ಸು ಕಾಮನ್ ಆಗಿ ನೋಡಬೇಕಾಗಿರೋದಂದರೆ ಲಿವರ್ ಪ್ರಾಬ್ಲಮಿಂದ ಆಗುತ್ತೆ. ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಆ ಪ್ರಾಬ್ಲಮಿಂದ ಆಗುತ್ತೆ. ಮತ್ತು ಬೇರೆ ಬೇರೆ ಕಾರಣಗಳು ಇರ್ಬೋದು. ಅಂದರೆ ಕಿಡ್ನಿ ತೊಂದರೆಯಿಂದ ಆಗಿರ್ಬೋದು, ಅಥವಾ ಹೈಪೋ ಆಲ್ಬ್ಯುಮಿನ್ ಅಂತ ಹೇಳ್ತೀವಿ, ಬಾಡಿಯಲ್ಲಿ ಆಲ್ಬ್ಯುಮಿನ್ ಅಂಶ ಕಮ್ಮಿಯಾಗಿ ಅದರಿಂದನೂ ಆಗಿರ್ಬೋದು. ಮತ್ತು ಬೇರೆದಂದರೆ ಕ್ಯಾನ್ಸರಲ್ಲೇ ಆಗಿರ್ಬೋದು, ಮತ್ತು ಇನ್ಫೆಕ್ಷನ್ನು TB ಥರ ಹೊಟ್ಟೆದಲ್ಲಿ TB ಆಗಿಬಿಟ್ಟು ಆ ಥರನೂ ಆಗಿರ್ಬೋದು. ಮತ್ತು ಬೇರೆ ಕಾರಣಗಳು ಹೇಳಬೇಕಂದ್ರೆ ಥೈರಾಯ್ಡ್ ಜಾಸ್ತಿ ತೊಂದರೆ ಇದ್ದವರಿಗೂ ಆಗಿರ್ಬೋದು. ಈ ಥರ ಪ್ರಾಬ್ಲಮಿಂದ ನಮಗೆ ಹೊಟ್ಟೆಗೆ ನೀರು ತುಂಬಿಕೊಳ್ಳುತ್ತೆ. ಅದನ್ನು ನಾವು ಅಸೈಟಿಸ್ ಅಂತ ಹೇಳ್ತೀವಿ. ಈ ಅಸೈಟಿಸ್ ಹೆಂಗೆ ಕಂಡುಹಿಡಿತೀವಪ್ಪ ನಾವು ಅಂತಂದರೆ, ಅದನ್ನು ಎಕ್ಸಾಮಿನ್ ಮಾಡಿ, ಹೊಟ್ಟೆನ ಎಕ್ಸಾಮಿನ್ ಮಾಡಿಬಿಟ್ಟು ಕಂಡುಹಿಡ್ಬೋದು. ಒಂದು ಇಲ್ಲ ಅಂತಂದರೆ ಸೋನೋಗ್ರಫಿ ಅಂತ ಹೇಳ್ತೀವಿ, ಸೋನೋಗ್ರಫಿ ಅಥವಾ CT ಸ್ಕ್ಯಾನ್ ಮಾಡಿ ಕಂಡುಹಿಡ್ಕೊಳ್ಬೋದು. ಈ ಅಸೈಟಿಸ್ ಪೇಷಂಟ್ ಹೆಂಗೆ ಬರ್ತಾರಪ್ಪ, ಏನು ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಬರ್ತಾರೆ ಪೇಷಂಟ್ ಅಂದರೆ, ಪೇಷಂಟು ಹೊಟ್ಟೆಗೆ ನೀರು ತುಂಬಿರೋದ್ರಿಂದ ಹಸಿವೆ ಆಗಲ್ಲ ಅಂತ ಹೇಳಿ ಬರ್ಬೋದು, ಹೊಟ್ಟೆ ನೋವು ಅಂತಲೂ ಬರ್ಬೋದು, ಉಸಿರಾಟ ತೊಂದರೆ ಅಂತಲೂ ಬರ್ಬೋದು. ಮತ್ತು ಕೆಲವೊಬ್ಬರು ಏನಂತಂದರೆ ಅದರಿಂದ ಹೊಟ್ಟೆ ನೀರು ಭಾಳ ತುಂಬಿತ್ತು ಅಂತಂದರೆ ಅದರಿಂದ ಅವರಿಗೆ ಶ್ವಾಸ ತೊಗೊಳಕ್ಕೂ ಕಷ್ಟ ಆಗಿ ಪ್ರಾಬ್ಲಮಿಂದನೂ ಬರ್ತಾರೆ. ಇನ್ನು ಕೆಲವೊಬ್ಬರು ಅದರಿಂದ ಜ್ವರ ಬರ್ತಿದೆ ಅಂತಲೂ ಬರ್ಬೋದು, ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಆಗಿರುತ್ತೆ ಅಂತಲೂ ಬರ್ಬೋದು. ಮತ್ತು ಇದು ಬಂದಿರೋ ಪೇಷಂಟಿಗೆ ಏನು ಮಾಡ್ತೀವಪ್ಪ ನಾವು ಅಂತಂದರೆ, ನಾರ್ಮಲಾಗಿ ಫಸ್ಟಿಗೆ ಹೊಟ್ಟೆ ತುಂಬಿರೋ ನೀರು ಏನು ತುಂಬಿದೆ ಅಂತ ಕಂಡುಹಿಡ್ಕೋಬೇಕು. ಅದಾದಮೇಲೆ ಏನಂತಂದರೆ, ಆ ನೀರು ತುಂಬಿರೋದ್ರಿಂದ ಅವ್ರಿಗೇನು ಉಸಿರಾಟ ಪ್ರಾಬ್ಲಮ್ ಬೇರೆ ಏನು ತೊಂದರೆ ಆಗ್ತಿದಲ್ಲ, ಅದನ್ನು ಕಮ್ಮಿ ಮಾಡೋಕ್ಕೆ ನಾವೇನಂತಂದರೆ ಫಸ್ಟಿಗೆ ಇಂಜೆಕ್ಷನ್ ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಅದರಿಂದ ಯೂರಿನ್ ಏಕಿ ಬರುತ್ತೆ, ಅದರಿಂದ ನೀರಿನ ಅಂಶ ಹೊರಗೆ ಹೋಗಿ ಅದರಿಂದ ಸ್ವಲ್ಪ ಅವರಿಗೆ ಕಂಫರ್ಟೇಬಲ್ ಅನಿಸ್ಬೋದು. ಅಲ್ಲಿವರೆಗೆ ಕಾರಣ ಕಂಡುಹಿಡ್ಕೊಂಡು ಇದು ಮಾಡ್ತೀವಿ. ಕೆಲವೊಬ್ಬರಿಗೆ ಭಾಳ ನೀರು ತುಂಬಿಕೊಳ್ಳುತ್ತೆ, ಅದು ಕಮ್ಮಿ ಆಗೋಕ್ಕೆ ಇಂಜೆಕ್ಷನಿಂದ ಕಡಿಮೆ ಆಗಲ್ಲ. ಅಂಥವ್ರಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಹೊಟ್ಟೆಯಲ್ಲಿ ನೀರಿನ ಸೂಜಿ ತೊಗೊಂಡು ಇದು ಮಾಡಿ ನೀರಿನ ಅಂಶ ತೆಗಿತೀವಿ. ಅದನ್ನು ಅಬ್ಡಮಿನಲ್ ಪ್ಯಾರಾಸೆಂಟೆಸಿಸ್ ಅಂತ ಹೇಳ್ತೀವಿ. ಅಂತಂದರೆ ಅಸೈಟಿಕ್ ಟ್ಯಾಪಿಂಗ್ ಅಂತಲೂ ಇನ್ನೊಂದು ವರ್ಡಲ್ಲಿ ಹೇಳ್ಬೋದು. ಅದರಿಂದ ಏನು ಮಾಡ್ತೀವಿ ಅಂತಂದರೆ, ನಾವು ಅಸೈಟಿಕ್ ಟ್ಯಾಪಿಂಗ್ ಅಂತಂದರೆ ಏನು ಮಾಡ್ತೀವಿ, ಹೊಟ್ಟೆಯಲ್ಲಿರೋ ನೀರಿನ ಅಂಶನ ತೆಗಿಯೋಕ್ಕೆ ಒಂದು ಪ್ರೊಸೀಜರನ್ನು ನಾವು ಅಸೈಟಿಕ್ ಟ್ಯಾಪಿಂಗ್ ಅಥವಾ ಪ್ಯಾರಾಸೆಂಟೆಸಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹೊಟ್ಟೆದಲ್ಲಿ ಈ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಎಲ್ಲಿ ಆದರೂ ಮಾಡ್ಬೋದು, ಕೆಲವೊಂದು ಕಂಡೀಷನ್ ನೋಡಿಕೊಂಡು. ಆಮೇಲೆ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸ್ಟೆರೈಲ್ ಕಂಡೀಷನ್ ಇದರಿಂದ ಸ್ಟೆರೈಲ್ ಪ್ರಿಕಾಷನ್ಸ್ ತೊಗೊಂಡು ಏನು ಮಾಡ್ತೀವಿ ಅಂತಂದರೆ, ಅವ್ರ ಇದ್ರದ್ದು ಹೊಟ್ಟೆದು ಅಂಬಲಿಕಸ್ಸು ಮತ್ತು ಇಲಿಯಕ್ ಸ್ಪೈನ್ ಅಂತ ಹೇಳ್ತೀವಿ, ಆಂಟೋಸ್ಪೈರ್ ಇಲಿಯಕ್ ಸ್ಪೈನ್ ಅಂತ, ಅದರದ್ದು ಲ್ಯಾಟ್ರಲ್ 1/3 ಅಂತ ಹೇಳ್ಕೊತೀವಿ. ಅದರಲ್ಲಿ ಸೂದಿ ನಾವು ಹಾಕಿಬಿಟ್ಟು ಅಲ್ಲಿಂದ ಸ್ಟೆರೈಲ್ ನೀಡಲಿಂದ ಸಿರಿಂಜಿನ ನೀರು ತೆಗೆದು ನೋಡ್ತೀವಿ. ನೀರು ಬರ್ತಾ ಇದ್ದರೆ, ರಕ್ತ ಅದೇನಿಲ್ಲ ಅಂದರೆ ಕ್ಲೀನ್ ಆಗಿದ್ದರೆ ಅದನ್ನು ತೊಗೊಂಡು ಫಸ್ಟಿಗೆ ಏನು ಮಾಡ್ತೀವಿ, ಟೆಸ್ಟಿಗೆ ಕಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ನೀರನ್ನು ಹೊರಗೆ ತೆಗೆದಾದಮೇಲೆ ಆ ಟೆಸ್ಟಿಗೆ ಕಳಿಸಿರೋ ರಿಪೋರ್ಟ್ ನೋಡಿಕೊಂಡು ಅದು ಕಾರಣ ಏನಂತ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಉಳಿದಿರೋದು ಏನು ಮಾಡ್ತೀವಿ, ನೀರನ್ನು ತೊಗೊಂಡು ಅದನ್ನು ಎಷ್ಟಾಗುತ್ತೆ ಅಷ್ಟು ನೀರು ತೆಗೆದರೆ ಅವ್ರಿಗೆ ಉಸಿರಾಟ ತೊಂದರೆ ಆದ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದು ಪ್ರೊಸೀಜರ್ ಅಸೈಟಿಕ್ ಟ್ಯಾಪಿಂಗ್ ಅಂತ ನಾವು ಹೇಳ್ತೀವಿ. ಸೊ ಇದು ಇನ್ನೊಂದೇನು ಹೇಳ್ಬೇಕಾಗಿತ್ತು ಅಂತಂದರೆ, ಅಸೈಟಿಸ್ ಅನ್ನೋದು ಏನದೇ ಅಲ್ಲ, ಇದು ಒಂದು ಕಾಯಿಲೆ ಅಲ್ಲ, ಇದು ಒಂದು ಲಕ್ಷಣ. ಕಾಯಿಲೆ ಹೊಟ್ಟೆಯಲ್ಲಿರೋ ನಮ್ಮ ಅಂಗದಲ್ಲಿರುವ ಒಂದು ಕಾಯಿಲೆದ ಲಕ್ಷಣಗಳು ಇದು ಅಸೈಟಿಕ್ ಅನ್ನೋದು. ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬೋದು. ಸೊ ಅದನ್ನು ಏನಕ್ಕೆ ಆಗ್ತಿದೆ ಅಂತ ತಿಳ್ಕೊಂಡು ಆ ಕಾಯಿಲೆನೇ ಟ್ರೀಟ್ ಮಾಡಬೇಕು. ಬರೀ ಅಸೈಟಿಸ್ ಟ್ರೀಟ್ ಮಾಡಿದರೆ ನಮ್ಮದು ಒಳಗಡೆ ಇರೋ ಪ್ರಾಬ್ಲಮ್ ಕಮ್ಮಿ ಆಗಲ್ಲ. ನಾವು ಆ ಕಾಯಿಲೆ ಏನಕ್ಕೆ ಆಗ್ತಿದೆ, ಏನು ತುಂಬ್ತದೆ ಅಂತ ಟ್ರೀಟ್ಮೆಂಟ್ ಕೊಡಬೇಕು. ಇದೇ ಥರ ಮುಂದಿನ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮದು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಉಪಯುಕ್ತವಾಗುವುದು ಈ ಮಾಹಿತಿ.